ಇರ್ತೀನಿ. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ, ಇದು ಮಂಡೇ ಆಫ್ಟರ್ನೂನ್ ವ್ಲಾಗ್ ಆಗಿರುತ್ತೆ. ನಾನು ಬಳಸುವಂತಹ ಕೆಲವೊಂದಷ್ಟು ಬ್ಯೂಟಿ ಟಿಪ್ಸ್, ಹಾಗೆಯೇ ನಮ್ಮ ಮನೆಯಲ್ಲಿ ನ್ಯೂ ಇಯರ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಜೊತೆಗೆ ಏನು ಸ್ಪೆಷಲ್ ಮಾಡಿದ್ದೆ ಸಿಂಪಲ್ಲಾಗಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಪಪಾಯನ ಈ ರೀತಿ ಕಟ್ ಮಾಡಿಕೊಂಡು ಬೀಜ ತೆಗೆದಿಟ್ಟಿರುವಂತಹ ಪಪಾಯನ ಒಂದು ಮಿಕ್ಸಿ ಜಾರ್ಗೆ 1-2 ಪೀಸ್ ಆದರೂ ಸಾಕಾಗುತ್ತೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಸಾಫ್ಟ್ ಆಗೋವರೆಗೂ ಅದನ್ನು ರುಬ್ಕೋಬೇಕು. ಇದನ್ನ ರುಬ್ಕೊಂಡು ನಮ್ಮ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸಲ್ಲಿರುವಂತಹ ಕಲೆ ಅಥವಾ ನಮ್ಮ ಚರ್ಮ ಹೊಳಪು ಬರುವಂತೆ ಕೂಡ ಸಹಾಯ ಮಾಡುತ್ತೆ. ಹಾಗೆ ಚರ್ಮ ಸುಕ್ಕುಗಟ್ಟದೇ ಇರೋ ರೀತಿಯಲ್ಲಿ ಆದಷ್ಟು ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನಿಲ್ಲಿ 1 ಸ್ಪೂನು ಅಥವಾ 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಬಳಸ್ಕೊಳ್ತಾ ಇದ್ದೀನಿ. ಇನ್ನು ಅಕ್ಕಿ ಹಿಟ್ಟನ್ನ ನಾವು ಬಳಸೋದ್ರಿಂದ ನಮ್ಮ ಸ್ಕಿನ್ ಬ್ರೈಟ್ನೆಸ್ ಬರುತ್ತೆ, ಹಾಗೆ ಎಣ್ಣೆ ಅಂಶ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಪಿಂಪಲ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಸಹಾಯ ಮಾಡುತ್ತೆ ಕಮ್ಮಿ ಮಾಡೋದಕ್ಕೆ. ಚರ್ಮನ ಸುಕ್ಕುಗಟ್ಟದೇ ಇರೋ ರೀತಿಯಲ್ಲಿ ಇದು ಕಾಪಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನಿಲ್ಲಿ ಜೇನುತುಪ್ಪನೂ ಕೂಡ ಬಳಸ್ತಾ ಇದ್ದೀನಿ. ಜೇನುತುಪ್ಪ ಬಳಸೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂತಹ ತುಂಬ ಹಳೇದಾದಂತಹ ಕಲೆಗಳ್ನ ಆದಷ್ಟು ಬೇಗ ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ವಾರದಲ್ಲಿ ಈ ರೀತಿ 2 ಸಾರಿ ನಮ್ಮ ಫೇಸ್ನ ಸ್ಕ್ರಬ್ ಮಾಡೋದ್ರಿಂದ ಇಷ್ಟೆಲ್ಲ ಪದಾರ್ಥಗಳನ್ನು ಸೇರಿಸಿ ನಮ್ಮ ಫೇಸಲ್ಲಿರುವಂತಹ ಕಲೆ ಅಥವಾ ಎಣ್ಣೆ ಅಂಶ, ಹಾಗೆಯೇ ಪಿಂಪಲ್ಸ್ ಆಗಿರ್ಬೋದು ಅಥವಾ ಚರ್ಮ ಏನಾದರೂ ನಮ್ಮ ಸ್ಕಿನ್ ರಂಧ್ರ ಏನಾದರೂ ಇದ್ದರೆ ಅದನ್ನು ಕೂಡ ಕ್ಲೋಸ್ ಮಾಡೋದಕ್ಕೆ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಜೇನುತುಪ್ಪ ಹಾಗೆ ಹಿಟ್ಟು, ಹಾಗೆ ಜೇನುತುಪ್ಪ ಜೊತೆಗೆ ಪಪ್ಪಾಯ ಪೇಸ್ಟ್ ಇಷ್ಟನ್ನು ಹಾಕೊಂಡ ನಂತರ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಗಂಟು ರೀತಿ ಬರೋ ಚಾನ್ಸ್ ಇರುತ್ತೆ. ಆದಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಾವು ಇದನ್ನ ಐಸ್ ಕ್ಯೂಬ್ ರೀತಿಯಲ್ಲಿ ತಯಾರು ಮಾಡ್ಕೋಬೇಕಾಗುತ್ತೆ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದಾಗೆ ಕೂಕುಂಬರ್ ಹಾಗೆ ಆ್ಯಪಲ್ ಇದೆರಡು ಪೇಸ್ಟ್ನ ನಾವು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಅಂತ. ನಾವು ಡಿಟಾಕ್ಸ್ ಜ್ಯೂಸ್ ಮಾಡಿಕೊಂಡು ಬಿಸಾಕೋದ್ರಿಂದ ಏನು ಪ್ರಯೋಜನ ಬರೋದಿಲ್ಲ. ಅದರಲ್ಲಿರುವಂತಹ ಗುಣಗಳು ಕೂಡ ನಮ್ಮ ಫೇಸ್ಗೆ ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ಈ ರೀತಿ ಆಚೆ ಹಾಕೋ ಬದಲು ಈ ರೀತಿ ನಮ್ಮ ಫೇಸ್ಗೆ ಕೂಡ ಅಪ್ಲೈ ಮಾಡ್ಕೋಬೋದು. ನಾನಿಲ್ಲಿ ಲಾಸ್ಟ್ ಟೈಮು ಫೇಸ್ಗೆ ಅಪ್ಲೈ ಮಾಡೋದಕ್ಕೆ ಅಂತ ಎತ್ತಿಟ್ಕೊಂಡಿದ್ದೆ. ಅದನ್ನು ನಾನೀಗ ನಿಮ್ಮ ಜೊತೆ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಆ್ಯಪಲ್ ಹಾಗೆ ಕೂಕುಂಬರ್ ಪೇಸ್ಟ್ ಏನಿತ್ತು ಅದನ್ನು ನಾನೀಗ ಸ್ಕ್ರಬ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಆದಷ್ಟು ಬೆನಿಫಿಟ್ಸ್ನ ಹೇಳಿದ್ದೀನಿ. ಇನ್ನು ಸೌತೆಕಾಯಿ ಪೇಸ್ಟ್ನ ಬಳಸೋದ್ರಿಂದ ನಮ್ಮ ಸ್ಕಿನ್ಗೆ ಗ್ಲೋನೆಸ್ ಬರುತ್ತೆ, ಜೊತೆಗೆ ನಮ್ಮ ಕಣ್ಣು ಕೆಳಗಡೆ ಏನಾದರೂ ಕಪ್ಪು ಕಲೆ ಇದ್ದರೆ ಅದನ್ನು ಕೂಡ ಮಾಯ ಮಾಡೋದಕ್ಕೆ ಸಹಾಯಕ ಅಂತಲೇ ಹೇಳ್ಬೋದು. ಜೊತೆಗೆ ಅಕ್ಕಿ ಹಿಟ್ಟು ಬೆನಿಫಿಟ್ಸ್ನ ನಾನು ನಿಮಗೆ ಆಗಲೇ ಹೇಳಿದ್ದೀನಿ. ಇಲ್ಲಿ ನಾನು ಸ್ಕ್ರಬ್ಗೆ 1 ಸ್ಪೂನಷ್ಟು ಅಥವಾ 2 ಸ್ಪೂನಷ್ಟು ಆ್ಯಪಲ್ ಹಾಗೆ ಕೂಕುಂಬರ್ ಪೇಸ್ಟ್ನ ತೊಗೊಂಡು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಸ್ಪೂನಷ್ಟು. ಇದನ್ನು ಹಾಕ್ಕೊಂಡು ಫಸ್ಟು ನಮ್ಮ ಫೇಸ್ಗೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ನಮ್ಮ ಸ್ಕಿನ್ಗೆ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿರುವಂತಹ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ. ಅದಾದ ನಂತರ ನಾವು ನಮ್ಮ ಫೇಸಿಗೆ ಸ್ಟೀಮ್ನ ಕೊಟ್ಕೊಳ್ಳೋದ್ರಿಂದ ನಮ್ಮ ಫೇಸಲ್ಲಿರುವಂತಹ ಗ್ಲೋನೆಸ್ ಎಲ್ಲ ಇನ್ನೂ ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೆಕ್ಸ್ಟು ನಾನು ಫೇಸ್ಗೆ ಅಪ್ಲೈ ಮಾಡುವಂತಹ ಒಂದು ಫೇಸ್ ಪ್ಯಾಕ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು ಸ್ವಲ್ಪ ಹನಿ, ಹಾಗೆಯೇ ಹಾಲು ಬದಲು ನೀವು ಮೊಸರು ಕೂಡ ಅಪ್ಲೈ ಮಾಡ್ಕೋಬೋದು. ನಾನಿಲ್ಲಿ 1 ಸ್ಪೂನಷ್ಟು ಹಾಲನ್ನ ತೊಗೊಂಡಿದ್ದೀನಿ, ಜೊತೆಗೆ ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆ ಹನಿನೂ ಕೂಡ ಮಿಕ್ಸ್ ಮಾಡ್ಕೋಬೋದು, ಜೊತೆಗೆ ಟರ್ಮರಿಕ್ ಇಷ್ಟನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಕೂಡ ನಮ್ಮ ಫೇಸ್ ಪ್ಯಾಕ್ಗೆ ಫೇಸ್ನ ಅಪ್ಲೈ ಮಾಡ್ಬೋದು. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟು ನಮ್ಮ ಫೇಸ್ನ ತೊಳ್ಕೊಬೇಕು. ಅದಾದ ನಂತರ ನಾವು ಏನು ಸ್ಕ್ರಬ್ನ ರೆಡಿ ಮಾಡ್ಕೊಂಡಿರ್ತೀವಿ ಆ ಸ್ಕ್ರಬ್ನ ನಾವು ಫೇಸ್ಗೆ ಅಪ್ಲೈ ಮಾಡಿ ಅದಾದ ನಂತರ ನಾವು ಸ್ಟೀಮ್ನ ಕೊಟ್ಕೊಂಡು ಅದಾದ ನಂತರ ಈಗ ರೆಡಿ ಮಾಡ್ಕೊಂಡಿರುವಂತಹ ಫೇಸ್ ಪ್ಯಾಕ್ನ ನಾವು
ಅಪ್ಲೈ ಮಾಡ್ಕೋಬೇಕು. ಇದನ್ನ ಅಪ್ಲೈ ಮಾಡ್ಕೊಂಡ್ಮೇಲೆ ಒಂದು 5ರಿಂದ 10 ನಿಮಿಷ ಹಾಗೆ ಬಿಟ್ಟು ಫೇಸ್ನ ತೊಳೆಯೋದ್ರಿಂದ ಆಲ್ಮೋಸ್ಟ್ ತುಂಬ ಬೆನಿಫಿಟ್ಸೇ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ ಹೇಗೆ ಅಂತ. ನ್ಯೂ ಇಯರ್ ನಮ್ಮ ಮನೆಯ ಪೂಜೆ ಇವತ್ತು ಸಿಂಪಲ್ಲಾಗಿ ಈ ರೀತಿಯಲ್ಲಿ ಮಾಡಿದ್ದೆ. ನ್ಯೂ ಇಯರ್ ಸ್ಪೆಷಲ್ಲಾಗಿ ಅಕ್ಕಿ ಪಾಯಸ ಹಾಗೆ ಉದ್ದಿನ ಬೋಂಡ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಸ್ವೀಟ್ ತಿನ್ನೋದು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ನಾನಿಲ್ಲಿ 2 ಸ್ಪೂನಷ್ಟು ಅಕ್ಕಿನ ನೆನೆಯೋದಕ್ಕೆ ಇಟ್ಟಿದ್ದೆ. ಅದು ನೆನೆದ ನಂತರ ನಾನು ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಅದಾದ ನಂತರ ಒಂದು ಏಲಕ್ಕಿ ಹಾಗೆ 2 ಸ್ಪೂನಷ್ಟು ಕಾಯಿ ಜೊತೆಗೆ ಏಲಕ್ಕಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಮೊದಲೇ ಏಲಕ್ಕಿನ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ನಿಮಗೆ ರುಬ್ಬೋದಕ್ಕೆ ಏಲಕ್ಕಿನ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ನಾನು ಜಸ್ಟ್ ಇಷ್ಟಿಗೆ ಒಂದು ಏಲಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನಿಷ್ಟನ್ನು ರುಬ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಆಗೋ ರೀತಿಯಲ್ಲಿ ರುಬ್ಕೊಂಡು ಒಂದು ಸೈಡ್ ಎತ್ತಿಟ್ಕೊಳ್ತೀನಿ. ಹಾಗೆ ನೆಕ್ಸ್ಟು ನಾನಿಲ್ಲಿ ಉದ್ದಿನ ಬೋಂಡಾಗೆ ಉದ್ದಿನ ಕಾಳನ್ನು ಕೂಡ ನೆನೆಯೋಕ್ಕಿಟ್ಟಿದ್ದೆ. ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದು ಆದಷ್ಟು ತಿಕ್ಕಾಗಿ ಬರೋ ರೀತಿಯಲ್ಲಿ ರುಬ್ಕೊಳ್ಳಿ. ನೀರನ್ನ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ತೆಳು ಆದರೆ ಉದ್ದಿನ ಬೋಂಡ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆಡಿಸ್ಕೊಂಡಂತಹ ಹಿಟ್ಟಿಗೆ ನಾನು ಅರ್ಧ ಕಪ್ಪಷ್ಟು ಅಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ಇದನ್ನ ಸೇರಿಸ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ. ಜೊತೆಗೆ ಬ್ಯಾಟರ್ನ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ತೆಳು ಬರುತ್ತೆ. ಅಕ್ಕಿ ಹಿಟ್ಟನ್ನ ಸೇರಿಸಿಲ್ಲ ಅಂತ ಅಂದರೆ ಹೀಗೆ ಸೇರಿಸೋದ್ರಿಂದ ಸ್ವಲ್ಪ ಥಿಕ್ನೆಸ್ ಆಗಿ ಇರುತ್ತೆ. ನೆಕ್ಸ್ಟು ನಾನು ಕಾಯಿನ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಉದ್ದುದ್ದಕ್ಕೆ ಚಾಪ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಕರೆದಾಗ ಅದ್ರ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕಾಯ್ದು. ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ಮೆಣಸನ್ನು ಕುಟ್ಟಿ ಹಾಕ್ಕೊಳ್ತಿದ್ದೀನಿ. ನಾನು ಯಾವುದೇ ರೀತಿ ಪೌಡರ್ನ ಮಾಡಿ ಹಾಕ್ತಾಯಿಲ್ಲ. ಇಲ್ಲಿ ಟೇಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವನ್ನ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸಣ್ಣದಾಗಿ ಹಚ್ಕೊಂಡು. ಇದಕ್ಕೆ ಮಸಾಲೆನೂ ರುಬ್ಬಿ ಕೂಡ ಮಾಡ್ಬೋದು. ನಾನು ಮುಂದಿನ ವೀಡಿಯೋದಲ್ಲಿ ಯಾವಾಗಾದರೂ ಮಾಡಿದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈಗ ಅಕ್ಕಿ ಪಾಯಸಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು ಪ್ಯಾನ್ಗೆ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಆಯಿಲ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಇನ್ನೊಂದು ಸೈಡಲ್ಲಿ ಬೆಲ್ಲ ಕರಗೋದಕ್ಕೆ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಆದಂಥ ನೀರಿಗೆ ನಾನು 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಾವು ಸ್ವೀಟ್ ಕಮ್ಮಿ ತಿನ್ನೋದ್ರಿಂದ 1 ಕಪ್ ಸಾಕು. ಚಿಕ್ಕ ಬೌಲಲ್ಲಿ ನಾನು ಹೇಳ್ತಿರೋದು. ನೀವು ಟೇಸ್ಟ್ ವೈಸು ನೀವು ಸ್ವೀಟ್ ಜಾಸ್ತಿ ತಿಂತೀರಾ ಅಂದರೆ ನೀವು ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೋದು. ತುಪ್ಪನೂ ಕೂಡ ಕಾಯ್ಕೊಳ್ತು. ಈಗ ಫಸ್ಟು ನಾನು ಡ್ರೈ ಫ್ರೂಟ್ಸಲ್ಲಿ ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಅದಾದ ನಂತರ ನಾನು ಗೋಡಂಬಿನ ಹಾಕಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ನಾನಿಲ್ಲಿ ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ ಹಾಗೆ ಪಿಸ್ತಾ ಇದೇನು ಕೂಡ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದಿಲ್ಲ. ಅದನ್ನ ನಾನು ಲಾಸ್ಟಿಗೆ ಹಾಗೆ ಆ್ಯಡ್ ಮಾಡ್ತೀನಿ. ಜಸ್ಟು ದ್ರಾಕ್ಷಿ ಹಾಗೆ ಗೋಡಂಬಿನ ಫ್ರೈ ಮಾಡ್ಕೊಂಡಿರ್ತೀನಿ. ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿದ ನಂತರ ರುಬ್ಕೊಂಡಿರುವಂತಹ ಅಕ್ಕಿನ ನಾನು ಇಲ್ಲಿ ತುಪ್ಪದ ಜೊತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟಿಟ್ಟಾಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ಅದು ಬೇಯ್ತಾ ಅದು ಕರಗುತ್ತೆ. ಜೊತೆಗೆ ಬಾಯಿಗೆ ಅದು ಸ್ವಲ್ಪ ಥಿಕ್ನೆಸ್ ಆಗಿ ಸಿಗೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. 1-2 ನಿಮಿಷ ಹಾಗೆ ಫ್ರೈ ಮಾಡಿಕೊಂಡು ಅದಾದ ನಂತರ 1 ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ. ಅದಾದ ನಂತರ ನಾನು ಬೆಲ್ಲನ ಕರಗಿಸಿಟ್ಟಿರ್ತೀನಿ ಅದನ್ನು ಕೂಡ ಅದ್ರ ಜೊತೆ ಸೋಸಿ ಆ್ಯಡ್ ಮಾಡ್ಕೊಳ್ತೀನಿ. ಯಾಕಂದರೆ ಅದರಲ್ಲಿ ಸಾಕಷ್ಟು ಕಸ ಇರುತ್ತೆ,
ಹಾಗಾಗಿ ನೀರಿನಲ್ಲಿ ಸೋರಿಸಿ ಬಳಸೋದ್ರಿಂದ ಯಾವುದೇ ರೀತಿ ಕಲ್ಲಾಗಿರ್ಬೋದು ಅಥವಾ ಅದರದ್ದು ಒಟ್ಟಾಗಿರ್ಬೋದು ಬೆಲ್ಲದ್ದು ಯಾವುದೇ ರೀತಿ ಇರೋದಿಲ್ಲ. 10 ನಿಮಿಷದವರೆಗೂ ಚೆನ್ನಾಗಿ ಅದನ್ನು ಕುದಿಸ್ಕೊಂಡು ಅದಾದ ನಂತರ 1 ಕಪ್ಪಷ್ಟು ಹಾಲನ್ನ ಸೇರಿಸ್ಕೊಳ್ಬೇಕು. ಹಾಲನ್ನ ಹಾಕಿದ ನಂತರ ನೆನೆಸಿಟ್ಟಿರುವಂತಹ ಕಡಲೆ ಬೇಳೆನೂ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಸ್ಪೂನು ಅಥವಾ 2 ಸ್ಪೂನಷ್ಟು ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ತೀನಿ. ಎರಡು ಸ್ಪೂನಷ್ಟು ಶಾವಿಗೆನೂ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಇದಾದ ನಂತರ ಅದು ಸ್ವಲ್ಪ ತಿಕ್ನೆಸ್ ಆಗೋವರೆಗೂ ಚೆನ್ನಾಗಿ ಹಾಗೆ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಚಾಕುನಲ್ಲಿ ಕಟ್ ಮಾಡಿಕೊಂಡು ಸಣ್ಣದಾಗಿ ತುಪ್ಪದಲ್ಲೂ ಕೂಡ ಫ್ರೈ ಮಾಡಿ ಹಾಕೋಬೋದು, ಹಾಗೇನೂ ಕೂಡ ಬಳಸ್ಬೋದು. ಈ ರೀತಿ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಸಿಗುತ್ತೆ. ಅದೇ ನಾವು ತುಪ್ಪದಲ್ಲಿ ಕರಗಿಸಿ ಹಾಕೋದ್ರಿಂದ ಹಾಲಿನಲ್ಲಿ ಹಾಕಿದ್ಮೇಲೆ ಅದು ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಪ್ಯಾನ್ಗೆ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನ್ಯೂ ಇಯರ್ಗೆ ಕೇಕ್ ಸೆಲೆಬ್ರೇಷನ್ ಏನು ಮಾಡಿರಲಿಲ್ಲ, ಸಿಂಪಲ್ಲಾಗಿ ಮನೆಯಲ್ಲೇ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಮಾರ್ನಿಂಗಿಂದ ಕೇಕ್ ತಂದಿರಲಿಲ್ಲ. ಹಾಗೆ ನಾನೇ ಜೊಮೊಟೊದಲ್ಲಿ ಬುಕ್ ಮಾಡಿಕೊಂಡು ಕೇಕ್ನ ಮನೆಗೆ ತರಿಸ್ಕೊಂಡೆ. ಬಟ್ ಅವರು ನೇಮ್ನ ಬರದೇ ಇರಲಿಲ್ಲ. ಹಾಗಾಗಿ ನಾನೇ ನೇಮ್ನ ಬರೆಯೋಣ ಈಗಾದರೂ ಮಾಡಿ ಅಂತ ಹೇಳಿ ಮನೆಯಲ್ಲೇ ಪೀನಟ್ ಬಟರ್ ಹಾಗೆಯೇ ಕಿಸಾನ್ ಜಾಮ್ನ ಸೇರಿಸಿ ಗ್ರೈಂಡ್ ಮಾಡಿ ಬರೆಯೋದಕ್ಕೆ ಹೋದೆ. ಬಟ್ 100ರಲ್ಲಿ 40% ಅಷ್ಟೇ ಚೆನ್ನಾಗಿ ಬಂದಿದ್ದು. ನೇಮ್ ಬರೆಯೋದಕ್ಕೆ ಯಾವುದೇ ರೀತಿ ಐಟಮ್ ನನ್ನ ಹತ್ರ ಇಲ್ಲದೇ ಇರೋದ್ರಿಂದ ಕ್ಯಾಂಡಲಲ್ಲಿ ನಾನು ನೇಮ್ನ ಬರೆದಿದ್ದೀನಿ. ಹಾಗಾಗಿ ತಕ್ಕ ಮಟ್ಟಿಗೆ ಬಂದಿದೆ. ಕೇಕ್ ವೈಸ್ ಅಷ್ಟೊಂದೇನು ಕೇಕು ಕೂಡ ಚೆನ್ನಾಗಿರಲಿಲ್ಲ. ಕೇಕೆಲ್ಲ ಫುಲ್ಲು ಡ್ಯಾಮೇಜ್ ಕೂಡ ಆಗಿತ್ತು. ಇನ್ನೇನು ಮಾಡೋದು, ರಿಟರ್ನ್ ಅಂತೂ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಹಾಗೆಯೇ ಒಂದು ರೀತಿಯಲ್ಲಿ ಕೇಕ್ನ ಸೆಟ್ ಮಾಡಿ ಜೊತೆಗೆ ನೇಮ್ನು ಕೂಡ ಹೇಗೋ ಬರೆದು ಕೇಕ್ ಸೆಲೆಬ್ರೇಷನ್ ಹಾಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಹಾಗೆ ನನ್ನ ತಂಗಿನೂ ಕೂಡ ಬಂದಿದ್ಲು, ಬ್ಯಾಂಗ್ಳೂರ್ಗೆ ಹೋಗಿದ್ಲು. ಯಾಕಪ್ಪ ಅಂದರೆ ನಾವು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಮುಂದಿನ ವೀಡಿಯೋದಲ್ಲಿ ಎಲ್ಲಿ ಅಂತ ನಾನು ಕೂಡ ನಿಮ್ಮ ಜೊತೆ ಮುಂದಿನ ವ್ಲಾಗ್ನಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ಬ್ಯಾಂಗ್ಳೂರಲ್ಲಿ ನಮ್ಮ ಚಿಕ್ಕಿ ಸ್ವಲ್ಪ ಒಂದಷ್ಟು ಐಟಮ್ಸ್ನ ತೆಗೆದು ಇಟ್ಟಿದ್ರು, ಅದನ್ನು ತರೋದಕ್ಕೆ ಅಂತ ಹೋಗಿದ್ಲು. ಏನೇನೆಲ್ಲ ಐಟಮ್ ಇದೆ ಹೇಗಿದೆ ಅಂತ ಹಾಗೆ ನೋಡ್ತಾ ಇದ್ವಿ ಎಲ್ಲರೂ ಕೂಡ. ಕೊಡ್ರಿ. Oh, super. So beautiful, so elegant, just looking like ಈಗ ಹಂಗ್ ಮಾಡಿ ಝೂಮ್ ಅಲ್ಲಿ ಮಾಡೋ ಕ್ಲಾರಿಟಿ ಬರ್ತದೆ. ನಾನು ಮಾಡು ನೀನೆ ಹೇಳ್ಕ. ಆಮೇಲೆ
ಪಿ ಜಿಲಿ ಇರ್ತೀನಿ ಅಂದ್ರು. ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.